ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಾರ್ನಿಂಗ್ನೇ ಲಾಗ್ನ ಚಾಲು ಮಾಡಿದ್ದೀನಿ. ಹುಡುಗರಿಗೆ ಸ್ಕೂಲಿಗೆ ಬಿಟ್ಟು ಇವಾಗ ಮನೆಗೆ ಬರ್ತಾಯಿದ್ದೀನಿ. ಇವತ್ತು ಚತುರ್ಥಿ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಇವತ್ತು ಉಪವಾಸ, ನೀರನ್ನು ಬಿಟ್ಟು ಬೇರೆ ಏನೂ ತಗೊಳ್ಳೋದಿಲ್ಲ. ಯಾಕಂತ ಮತ್ತೆ ಮುಂದಿನ ಲಾಗ್ನಲ್ಲಿ ನೆಕ್ಸ್ಟ್ ಯಾವ್ದಾರೆ ಸಿಚುವೇಶನ್ ಬಂದಾಕರೆ ಹೇಳ್ತೀನಿ. ಅದ್ರ ಬಗ್ಗೆ ಒಂದು ಸ್ಮಾಲ್ ಸ್ಟೋರಿ ಇದೆ, ಅದನ್ನು ಹೇಳ್ತೀನಿ. ಸಿಂಪಲ್ಲಾಗಿ ಪೂಜೆನ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸನೂ ಆಯಿತು, ಪೂಜೆನೂ ಆಯಿತು. ಇವಾಗ 10 o'clock. ಇವಾಗ ಸ್ಟೂಡೆಂಟ್ ಬರ್ತಾರೆ. ಆರಿ ವರ್ಕ್ ಕ್ಲಾಸ್ ತೊಗೋತೀನಿ ನಾನು. ಅದರದ್ದು ಸ್ಟೂಡೆಂಟ್ ಬರ್ತಾರೆ. ಇವಾಗ 10ರಿಂದ 12:30 ಪರ್ಯಂತ ನನಗೆ ಕ್ಲಾಸ್ ಇರುತ್ತೆ. 12:30 ಆದ ಬಳಿಕ 2 ಗಂಟೆಗೆ ನಮ್ಮ ಸಣ್ಣ ಹುಡುಗ ಸ್ಕೂಲ್ ಬಿಡುತ್ತೆ. ಹೋಗಿ ಅವನಿಗೆ ರಿಸೀವ್ ಮಾಡಿಕೊಂಡು ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು. ಅವನಿಗೆ ಜರ ಆರಾಮಿಲ್ಲ, ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ಕೊಂಡ್ಬರ್ಬೇಕು. 3-4 ದಿನದಿಂದ ಜ್ವರ ಬರ್ತಾಯಿದೆ. ಟ್ಯಾಬ್ಲೆಟ್ ಹಾಕಿದ್ರೂ ಕಮ್ಮಿ ಆಗಲ್ಲಾಗ್ಯದ. ಇವತ್ತು ಹಾಸ್ಪಿಟಲ್ ಬರೋ ದಿನವೇ ಅವನಿಗೆ ಕಮ್ಮಿ ಆಗ್ಯದ ಫ್ರೆಂಡ್ಸ್. ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದೆ. ರಕ್ಷಿತ ಹಾಸ್ಪಿಟಲ್ ತೋರಿಸ್ಕೊಂಡು ಹಾಗೆ ಸ್ಕೂಲಿಗೆ ಹೋಗಿ ಹಾಗೆ ರಕ್ಷಿತ ಕೂಡ ಕರ್ಕೊಂಡು ಬಂದೆ. ಕರ್ಕೊಂಡು ಹಾಗೆ ನಮ್ಮ ರಕ್ಷಿತಗೆ ಶಾಪಿಂಗ್ ಮಾಡ್ಕೊಂಡ್ಬಂದೆ. ಏನು ತೊಗೊಂಡು ಬಂದೆ ತೋರಿಸ್ತೀನಿ. ನಮ್ಮ ಸಣ್ಣ ಮಗನಿಗೆ ಸ್ಯಾಂಡಲ್ ತೊಗೊಂಡು ಬಂದೀನಿ. ನನ್ನ ಸಣ್ಣ ಮಗನಿಗೆ ಸ್ಯಾಂಡಲ್ ಇದು ಚಂದ್ರ. ಹಾಂ, ಸ್ಯಾಂಡಲ್ ಇದು ನನ್ನ ಸಣ್ಣ ಮಗನಿಗೆ. ಇವಾಗ ಮಳೆ ಚಾಲು ಆಯ್ತಲ್ಲ ಫ್ರೆಂಡ್ಸ್. ಮಳೆಯಾಗ ಗಾಡಿ ಮೇಲೆ ಹೋಗ್ತೀವಿ. ಗಾಡಿ ಮೇಲೆ ಸ್ಕೂಲ ಮನೆಯಿಂದ 2-3 ಕಿಲೋಮೀಟರ್, 2ರಿಂದ 3 ಕಿಲೋಮೀಟರ್ ದೂರ ಇದೆ. ಅದಕ್ಕೆ ಮಳೆ ಎಲ್ಲ ಬ್ಯಾಗ, ಬುಕ್ಸ್ ಎಲ್ಲ ಹುಡುಗರು ಮಳೆ ತೊಯ್ತಾರಂತ ರೇನ್ಕೋಟ್ ತೊಗೊಂಡಿದ್ದೀನಿ. ರೇನ್ಕೋಟ್ ಇದು ನನಗೆ, ನನ್ನ ದೊಡ್ಡ ಮಗನಿಗೆ, ನನ್ನ ಸಣ್ಣ ಮಗನಿಗೆ 3 ಸೇಮ್ ಇದೆ. ಸೈಜ್ ಮಾತ್ರ ಜರ ನಂದು ರಕ್ಷಿತಂದು ದೊಡ್ಡದ ಮತ್ತು ನನ್ನ ರಕ್ಷಿತಂದು ಸಣ್ಣದು. ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳಿನ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.